ಎಕ್ಸ್ಟೆನ್ಷನ್ ಯೂಸ್ ಮಾಡಿದ್ಮ್ಯಾಗ ಈ ತರ ಮೆಸ್ಸಿ ಆಗೋದ ಕಾಮನ್. ಅದನ್ನ ಏನ್ ಮಾಡ್ತಾರಂದ್ರ ಮೆಸ್ಸಿ ಆಗೈತೆ ಅಂತ ಎಲ್ಲಾರು ಎಸೆದ್ ಬಿಡ್ತಾರ. ಅದನ್ನ ಎಸಕ್ ಹೋಗ್ಬೇಡ್ರಿ. ಈ ರೀಯೂಸ್ ಆಗಿರುವಂತ ಈ ಎಕ್ಸ್ಟೆನ್ಷನ್ ನಾನು ನೀಟಾಗಿ ಸೆಟ್ ಮಾಡಿ ತೋರಿಸ್ತೀನಿ. ರೀಸೆಟ್ ಮಾಡ್ಬೇಕಂದ್ರ ಈ ತರ ಹಲ್ಲಿರ್ತೈತಲ್ಲ, ಈ ತರದ ಕೋಂಬ್ ಬಂದ್ಬೇಕ. ಅದರದ್ದು ಹಿಂಗ ನೀವು ಕೋಂಬ್ ಮಾಡುವಾಗ ಅದ ಎಲ್ಲ ಟ್ಯಾಂಗಲ್ ಹೊರಗೆ ಬರಕ. ಇನ್ನೊಂದು ಈ ಫ್ಲಾಟ್ ಬ್ರಷ್, ಇದರಿಂದಲೂ ಯೂಸ್ ಮಾಡಬಹುದು ಅಥವಾ ಈ ಬ್ರಷ್ ಇಂದನೂ ಕೂಡ ಯೂಸ್ ಮಾಡಬಹುದು. ಬ್ರಷ್ ಇಂದ ಯೂಸ್ ಮಾಡತ್ತೇನಿ. ಟ್ಯಾಂಗಲ್ ನ ಫಸ್ಟ್ ಬಿಡಿಸ್ತಾ ಹೋಗ್ಬೇಕ. ಇದ್ರ ಲೈಟ್ ಆಗಿ ಕೆಳಗೆ ಮಾತ್ರ ನೀವು ಟ್ಯಾಂಗಲ್ ನ ಬಿಡಿಸ್ತಾ ಹೋಗ್ಬೇಕ. ಮಿಡಲ್ ನೀವು ಶೈನ್ ಸ್ಪ್ರೇನ ಮಾಡ್ತಾ ಹೋಗ್ಬೇಕ. ಶೈನ್ ಸ್ಪ್ರೇ ಮಾಡ್ತಾ ಮಾಡ್ತಾ ಟ್ಯಾಂಗಲ್ ನ ಬಿಡಿಸ್ತಾ ಹೋಗ್ಬೇಕ. ಸೊ ನೀವು ನೋಡ್ಬೋದು ಟ್ಯಾಂಗಲ್ ಈಗ ಬಿಡಿಸಿದ್ಮ್ಯಾಗ ಅದ್ರ ಕರ್ಸ್ ಎಲ್ಲ ಓಪನ್ ಆಗಿದಾವ. ಹೌದಾ, ಈ ಕರ್ಲ್ಸ್ ನ ಮತ್ತೆ ನೀಟಾಗಿ ಹೇಗ ಅದ ಮುಂಚೆ ಇದ್ದ ಶೇಪಿಗೆ ಹೇಗ್ ತರ್ಬೇಕು ಅಂತ ಹೇಳ್ತೀನಿ. ಅದ್ ಹೇಗಂದ್ರ, ನೀವು ಟ್ಯಾಂಗಲ್ ಹಿಂಗ್ ಬಿಡಿಸ್ತಿರ್ಬೇಕಾರ ಹಿಂಗ ಅದ್ರ ಸ್ವಲ್ಪ ಜಾಡಿಸ್ತಾ ಹೋಗ್ಬೇಕು. ಈ ತರ ಜಾಡಿಸ್ಬೇಕ. ಆಮೇಲೆ ಮಿಡಲ್ ಸ್ಪ್ರೇನ ಹೊಡಿತಾ ಹೋಗ್ಬೇಕು. ಹಿಂಗ ಸ್ವಲ್ಪ ಮತ್ತೆ ಒಂದ್ ಸ್ವಲ್ಪ ಸ್ಪ್ರೇ ಹೊಡಿಬೇಕ. ಆಮ್ಯಾಗ ಮತ್ ಹಿಂಗ ಜಾಡಿಸ್ತಾ ಹೋಗ್ಬೇಕು. ಈ ತರ ಜಾಡಿಸ್ತಾ ಹೋದ್ರ ಅದು ಬೌನ್ಸಿ ಆಗಿ ಅದ್ರದ ಕರ್ಲ್ಸ್ ಏನಿರ್ತಾವಲ್ಲ ಅದು ಲಾಕ್ ಆಗ್ತದ. ನೋಡಿದ್ರಲ್ಲ, ಇವಾಗ ಇದ ರೀಯೂಸ್ ಆಗೈತಿ ಅಂತ ನಿಮಗ್ ಅನ್ಸೋದನ್ನ ಎಲ್ಲ ಫ್ರೆಶ್ ಮತ್ತ ಹೊಸಾದ ಎಕ್ಸ್ಟೆನ್ಷನ್ ಅಂತ ಅನ್ಸಾಕತೈತಿ. ಇದೇ ತರ ಹೇರ್ ಸ್ಟೈಲ್ ಅಥವಾ ಹೇರ್ ರಿಲೇಟೆಡ್ ಟಿಪ್ಸ್ ಏನಾದ್ರೂ ಬೇಕಿದ್ರೆ ಮೇಕ್ ಓವರ್ ವಿತ್ ರೇಷ್ಮಾ ಪಾಟೀಲ್ ಅಕೌಂಟ್ ನ ಫಾಲೋ ಮಾಡಿ.